ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳ ಬಗ್ಗೆ ಸಾಕಷ್ಟು ಮಾತಾಡ್ತಾನೆ ಇದ್ದೀವಿ. ದಿನಕ್ಕೊಂದು ಚಂದ ಬೇರೆ ಬೇರೆ ವಿಷಯಗಳ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದರೆ ಸತ್ಯ ಸಾಯಬಾರದು ಅನ್ನುವಂಥದ್ದು. ಯಾಕೆಂದರೆ ಅಲ್ಲೇ ನಿರಂತರ 3-4 ದಶಕಗಳಿಂದ ಸತ್ಯದ ಕೊಲೆ ಆಗ್ತಾ ನಡೀತಾ ಇದೆ. ಅಲ್ಲ ಎಷ್ಟೋ ಅಲ್ಲಿ ಹತ್ಯೆಗಳಾಗ್ತಾ ಇದ್ದಾವೆ, ಅತ್ಯಾಚಾರಗಳಾಗ್ತಿದ್ದಾವೆ, ಭೂ ಮಾಫಿಯಾ ಅಲ್ಲದ, ಲ್ಯಾಂಡ್ ಮಾಫಿಯಾ ಅಂತೀವಿ ನಾವು. ಜೊತೆಗೆ ದಲಿತರ ಮೇಲೆ ದಾಳಿಗಳಾಗ್ತಾ ಇದ್ದಾವೆ, ಬಿದ್ದವ್ರನ್ನ ಇನ್ನಷ್ಟು ಹಾಕಿ ತುಳಿಯುವಂಥ ಪ್ರಯತ್ನ ನಡೀತಾ ಇದ್ದಾವೆ. ಅದು ಪಾಳೆಗಾರಿಕೆಯಲ್ಲಿ ಎದ್ದು ಕಾಣ್ತಾ ಇದೆ. ಇದಕ್ಕೆ ಸತ್ಯ ಮುಚ್ಚಿ ಹೋಗಬಾರ್ದು. ಯಾಕಪ್ಪ ಅಂತಂದ್ರೆ ಆ ಸತ್ಯನ ಅವ್ರಿಗೆ ಶಿಕ್ಷೆ ಕೊಡಿಸುವಂಥದ್ದು ಅಂತ. ಆ ನೆಲೆಯಲ್ಲಿ SIT ಪಾತ್ರ ಭಾಳ ಮಹತ್ವದ. ಇಲ್ಲಿವರೆಗೆ ಹೇಳಿಕೊಳ್ಳುವಂಥ ಪಾತ್ರವನ್ನು SIT ಮಾಡಿಲ್ಲ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಯಾಕಂದರೆ ಯಾವ ದೂರುದಾರರನ್ನು ಇವರು ಅಪರಾಧಿಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ SIT ಅವರು, ಅದು ತಪ್ಪು ಅಂತೇಳಿ ಸಹಜವಾಗಿ ಸಾಮಾನ್ಯ ಜನರಿಗೆ ಅನ್ನಿಸ್ತದೆ. ಯಾವ ವ್ಯಕ್ತಿ ಹೌದಪ್ಪ ಇಂಥದ್ದು ನಡೆದು ಇದು ಘಟನೆ ಇವರ ಮಾಡಿದ ಅನ್ನಿಸ್ತದ, ಇವರು ಇದ್ದಾರೆ ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಎನ್ಕ್ವೈರಿ ಮಾಡೋದು ಡಿಲ್ಲಿವರೆಗೆ ಯಾರು ಹೇಳಿಕೋದ್ರೆ ಅವ್ರನ್ನೂ ಎನ್ಕ್ವೈರಿ ಆಗಲಿರ್ತದೆ. ಇದು ಜಗತ್ತಿನ ಅತ್ಯಂತ ವಿಚಿತ್ರವಾದಂಥ ಎನ್ಕ್ವೈರಿ, ತನಿಖೆ. ಆರೋಪ ಮಾಡಿದ್ರೂ ಆರೋಪಿ ಮಾಡುವಂಥದ್ದು, ಅವನು ಅಪರಾಧಿ ಮಾಡುವಂಥದ್ದು. ಇಲ್ಲಿವರೆಗೆ ಅದು ಆಗಿದ್ದಲ್ಲೇ ಇತಿಹಾಸದ ಘಟನೆಗಳನ್ನ ನೆನಪಿಸ್ಕೊಳ್ತಾ ಬಂದಾಗ ಅಲ್ಲೆಲ್ಲಂತೂ ಅನೇಕ ಬಹಳ ಪ್ರಸಿದ್ಧವಾದ ಘಟನೆಗಳಾಗಿ ಹೋಗ್ಬಿಟ್ಟು ಅಲ್ಲೇ. ಇದು ಇವನ್ನ ಹಿಂದ 1983ರಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಸಹಿತ ಆಗಿದ್ದು ರೆಕಾರ್ಡ್ಸ್ ಇದ್ದಾವೆ. ಆದರೆ VS ಉಗ್ರಪ್ಪನವರ ದೊಡ್ಡ ಒಂದು ರಿಪೋರ್ಟ್ ಅದ, ಅದೇನು ನಡೆದಂತೇಳಿ. ಅದರ ತನಿಖೆ ಅದು ಯಾವುದೂ ಆಗಿಲ್ಲ. ಅದು ಯಾರು ದೂರು ಕೊಟ್ಟಿದ್ದಾರೆ, ಯಾರು ವಿಸಲ್ ಬ್ಲೋವರ್ ಇದ್ದಾರೆ, ಆ ಬ್ಲೋವರ್ನ ತೊಗೊಂಡು ಅವನ್ನ ಅಪರಾಧಿ ಮಾಡಿ ಕೊಟ್ಟಿದ್ದಾರೆ. ಅದು SIT ಯಾವ ಸರ್ಕಾರ ನೇಮಿಸಿದ್ದು, ಅದು ಯಾರ ಕಾರಣಕ್ಕೆ ಚೆನ್ನೈ 164 ಆರೋಪ ಮಾಡಿದ್ದ ಅವುಗಳ ಅಡಿಯಲ್ಲಿ ಅವ್ರು ಹೇಳಿದಂಥ ಜಾಗದಲ್ಲಿ ಇವು ಎಲುಬು ಸಿಗಲಿಲ್ಲ, ಅಸ್ಥಿಪಂಜ ಸಿಗಲಿಲ್ಲ ಅಂತೇಳಿ ಅವನನ್ನು ಆರೋಪ ಮಾಡಿ ಅದೇನು ಮಾಡಿದ್ರು ಗೊತ್ತಾಗಿಲ್ಲ, ಉಲ್ಟಾ ಹೊಡಿಯೋಕೆ ಮಾಡಿದರು. ಪಾಪ ಅವ್ನು ಹೇಳಿದ್ದಾನೆ, ಅನೇಕ ವಿಶ್ಲೇಷಕರು ಹೇಳಿದ್ದಾರೆ, ಹೌದು ಕಳೆದ 15-20 ವರ್ಷದ ಮಳೆ ಅಲ್ಲಿ ಹೊಳೆ ಇರೋದ್ರಿಂದ, ಅಲ್ಲಿ ಗುಡ್ಡ ಸುತ್ತಮುತ್ತ ಭೂಮಿ ಕೊರೆಯುವುದರಿಂದ ಅನೇಕ ಸಲ ಆ ಮೂಳೆಗಳು ಆ ತಂಪಿಗೆ ಅಥವಾ ಹಸಿಗೆ ನೀರಿನ ಹೊಡೆತಕ್ಕೆ ಜಾರಿ ಹೋಗಿದ್ದು ಅಂತೇಳಿ ಮಾತುಗಳಿದ್ದಾವೆ. ಆದ್ರೆ ಇಲ್ಲಿವರೆಗೆ ಅದು ಯಾವುದೂ ಇನ್ವೆಸ್ಟಿಗೇಷನ್ ಇಲ್ಲ. ಅದೇಗ ಈ ಒಂದು ನಿಮ್ಮ ಬಂಗ್ಲೆ ಗುಡ್ಡದಲ್ಲೇ ಅಲ್ಲಿ ಹೆಣಗಳು ಎಲ್ಲಿದ್ದು ಬಂದಿದ್ದು ಅಲ್ಲಿ ಓಪನ್ನಾಗಿ 8-9 ಹೆಣಗಳು. ಅದೊಂದು ಒಂದು ಕೂಸಿಂದು ಒಬ್ಬ ಒಳ್ಳೆಯ ಹುಡುಗಿ, ಅದು ಸಣ್ಣ ವಯಸ್ಸಿನ ಹುಡುಗಿ, ಅದು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಎಂಕ್ವೈರಿ ಏನಾಯಿತು, ಹೆಂಗೆ ಬಿದ್ದು ಅಲ್ಲಿ ಹೋಗಿ, ಯಾರೂ ಹೋಗಲಾರ ಜಾಗ, ಅದು ಗೊತ್ತಿರಲ್ಲ ಇಲ್ಲಿವರೆಗೆ. ವೇದವಲ್ಲಿಗೆ ಅವಳ ಗಂಡನನ್ನು ಅಪರಾಧಿ ಮಾಡುವಂಥ ಪ್ರಯತ್ನ ಮಾಡಿದರು. ಸೌಜನ್ಯ ಕೇಸ್ನಲ್ಲ ಅವ್ರ ಮಾವನನ್ನು ಅಪರಾಧಿ ಮಾಡುವಂಥ ಪ್ರಯತ್ನ ಇರ್ತದೆ ಇವತ್ತಿಗೂ. ಷಡ್ಯಂತ್ರ ಅಂತ ಮತ್ತೆ ಹೇಳೋದು ಯಾರಿಗೆ, ಈ ದೂರುದಾರ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ. ಈ ಷಡ್ಯಂತ್ರ ಮಾಡೋರಿಗೆ ಏನು ಲಾಭ ಆಗ್ತದನ, ಏನು ಗಂಟೆ ಬರ್ತದನ ಎಲ್ಲಿದ್ದಾದರೂ? ಎದಕ್ಕಾಗಿ ಷಡ್ಯಂತ್ರ ಮಾಡ್ತಾರೆ ಇವರು? ನಮ್ಮ DK ಶಿವಕುಮಾರ್ ಅಂತ ಷಡ್ಯಂತ್ರ ಯಾವ ಅದರ ಮೇಲೆ ಮಾತಾಡಿದ್ರು DK ಶಿವಕುಮಾರ್ ಅವರು, ಅವ್ರ ಜೊತೆಗಾರರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾತಾಡಿರ್ಬೋದು, ಇನ್ನೊಬ್ಬರು ಮಾತಾಡಿರ್ಬೋದು, ದಿನೇಶ್ ಗುಂಡೂರಾವ್ ಮಾತಾಡಿರ್ಬೋದು. ಯಾಕೆ ಮಾತಾಡೋದು ಏನು ಗೊತ್ತಾಯಿತು? ಅದು BJP ಜನ ಅಂತ ಅವ್ರು ಅದನ್ನು ಮೂಮೆಂಟ್ ಮಾಡ್ತಾಯಿದ್ರು. ಸಣ್ಣ ಘಟನೆ ಆದ ಬೆದ್ದಿರ್ತಾನೆ ಒಂದು ಮೀಡಿಯಾದ ಬೆನ್ನು ಹತ್ಬಿಟ್ಟಿದ. ಅವ್ರ ಉದ್ಯೋಗ ಗೆದ್ದ ತಕ್ಷಣ ಈ ಒಂದು ದೂರದಾರನ ಹೆಣಿಯುವಂಥದ್ದು, ಅವರ ಅಪರಾಧಿಗಳು ಅವರ ಆರೋಪಿಗಳು ಅನ್ನು ಮಾಡುವಂಥ ಪ್ರಯತ್ನ ನಿರಂತರವಾಗಿ. ನಾವು ಯಾಕೆ ಮತ್ತೊಮ್ಮೆ ಚರ್ಚೆ ಮಾಡ್ತಾ ಇದ್ದೀವಿ, ಕೊನೆಗೆ ಬಂದು SITಯಿಂದ ಏನೋ ಒಂದು ಒಳ್ಳೆಯದು ಬರಬಹುದು ಅಂತ ಆರಂಭದಲ್ಲಿ ಯಾರೂ ಒಂದಿಷ್ಟು ಸಂಶಯಗಳು ಬಂದರೂ ಸಹಿತ ಯಾರು ಅವರು ವಿರೋಧವಾಗಿ ಮಾತಾಡಲಿಲ್ಲ. ಅದು ಕೊನೆಗೆ ಬಂದು ಎಲ್ಲಿ ಇತ್ತಪ್ಪ ಅಂದರೆ ಚೆನ್ನೈನ ಆರೋಪಿ ಮಾಡುವಲ್ಲಿ, ಅಪರಾಧಿ ಮಾಡುವಲ್ಲಿ ಅವನು ಹೊಡೆದ್ರು, ಬಡಿದ್ರು, ಮತ್ತೇನು ಮಾಡಿದ್ರು, ಅಂಜಿಸಿದ್ರು. ಮಂಜುನಾಥ್ ಗೌಡ ಅನ್ನುವಂಥ CPI ಇದ್ದಂಥ ವ್ಯಕ್ತಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೇನ ಗುಡ್ಡ ತೋರಿಸೋ ಸಂದರ್ಭದಲ್ಲೇನ ಅವ್ಗೆ ಬೆದರಿಸುವಂಥ ಮಾಡುವಂಥ ಕೆಲಸಗಳು ಮಾಡಿದ್ರು. ಅವನು ಇನ್ನೂ ಹಿಡ್ಕೊಂಡು ಬಂದಿದ್ದರು. ಚಕ್ಕ ಕೆಂಪಮ್ಮನ ಅಂಜಿಸಿದಂಥ ವ್ಯಕ್ತಿಗಳು ಅವನು ಒಬ್ಬ. ಸಾಕ್ಷಿದಾರನ ಅಂಜಿಸಿದಾಗ, ಬೆದರಿಸಿದಾಗ, ಸಾಕ್ಷಿ ಹಂಗೆ ಹೇಳಿಕ್ಕೆ ಸಾಧ್ಯ. ಅವ್ರನ್ನ ಆರೋಪಿ ಮಾಡಿದಾಗ, ಅಪರಾಧಿ ಮಾಡಿದಾಗ ಯಾರು ಮುಂದೆ ಬರ್ತಾರಲ್ಲೇ? ಅನನ್ಯ ಭಟ್, ಸ್ವಜತಾ ಭಟ್ ಅವ್ರು ಬಂದಾಗ ಅವರು ಅದೇ ರೀತಿ ಮಾಡಿದರು. ಮೊದಲೇ ವಯಸ್ಸಾದಂಥ ಹೆಣ್ಣುಮಗಳು. ಅದರಲ್ಲಿ ಮತ್ತು ನಮ್ಮ ಮೀಡಿಯಾ, ಟ್ರಯಲ್ ಮೀಡಿಯಾ ಇಲ್ಲೇ ಎಲ್ಲ ಜಡ್ಜು ಅವರೆಲ್ಲ ಡಿಸಿಷನ್ ಅವರೇ ಕೊಡೋರೆಲ್ಲ, ಎನ್ಕ್ವೈರಿ ಅವರೇ ಮಾಡೋರು, ಎಲ್ಲ ಮಾಡಿ ಅವರೇ ಡಿಸಿಷನ್ ಕೊಟ್ಬಿಟ್ಬಿಡೋರು. ಇವತ್ತಿನ ಹೊಸ ಟ್ರೆಂಡ್ ನಮ್ಮ ಜರ್ನಲಿಸಮ್ದಲ್ಲೇ ಸತ್ಯವನ್ನು ಹೇಳುವಂಥದ್ದಲ್ಲ. ನಾವು ಸತ್ಯ ಹೌದಪ್ಪ, ನಾವು ಹೇಳಿದ್ದು ಸತ್ಯ ಹುಡುಕೋದಲ್ಲ, ಸತ್ಯ ಹೇಳಿದ್ದು ಸತ್ಯ. ಮೀಡಿಯಾ ಬೆನ್ನು ಹಚ್ಚಿದ್ದು ಯಾರ ಸಲುವಾಗಿ? ಆ ಒಬ್ಬ ವ್ಯಕ್ತಿಯನ್ನು ದೇವಮಾನವನ್ನು ಉಳಿಸೋ ಸಲುವಾಗಿ.
ಹೆಗ್ಡೆ ಅವ್ರನ್ನ ಉಳಿಸೋ ಸಲುವಾಗಿ. ಅಲ್ಲಿ ಬಡ್ಡಿ ವ್ಯವಹಾರ ನಡೀತದಲ್ಲ, ಅದ್ರ ಬಗ್ಗೆ ಏನು ತನಿಖೆ ಇಲ್ಲ, ನಡೆದಿಲ್ಲ, ಸರಿಯಾಗಿ ನಡೀತಾ ಇದೆ. ಎಷ್ಟೋ ಜನ ಅನ್ಯಾಯಗೊಳಗಿದ್ದು ರೆಕಾರ್ಡ್ಸ್ ಇದ್ದಾವೆ. ಭೂಮಾಫಿಯಾ ಆಗ್ಯದಲ್ಲ, ಅದ್ರ ಬಗ್ಗೆ ಇಲ್ಲ, ಇವೆಲ್ಲ ತನಿಖೆ ಇಲ್ಲ SIT ಅಲ್ಲೇ. ಯಾಕೆ ಮಾಡಬಾರ್ದು SIT ಡೈರೆಕ್ಷನ್ ಏನದ ನೇರವಾಗಿ ಆದೇಶಿದ್ದು. ಈಗ ನಾಗಲಕ್ಷ್ಮಿಗೆ ನಮ್ಮ ಚೌಧರಿ ಅವರು ಹೇಳಿಬಿಟ್ಟಿದ್ದಾರೆ, ಮೇಡಮ್ ಅವರು, ಹೌದು ಇವೆಲ್ಲ ತನಿಖೆ ಆಗ 20 ವರ್ಷಗಳದ್ದು ಹೇಳಿದ್ದಾರೆ ಅವರು. ಅದು ಯಾವುದೂ ಇಲ್ಲ, ಚೆನ್ನಾಗಿ ಬೆಳೆದ್ಬಿಟ್ಟಿದ್ದಾರೆ. ಚೆನ್ನಾಗಿ ಹೇಳ್ದ, ಸತ್ಯತ್ತು ಹೇಳಿದ ಅದನ್ನು, ಅದು ಮತ್ತೆ ಉಲ್ಟಾ ಹೊಡಿಸಿದ್ರು. ಇದು ಯಾಕೆ ಹಿಂಗೆ ಆಗ್ಲಿಕ್ಕತ್ತದ್ರೆ ಇದು ಒಟ್ಟಾರೆಯಾಗಿ ಈ ಪ್ರಕಾರವನ್ನು ಮುಚ್ಚಾಕೋ ಪ್ರಯತ್ನ. ಆದ್ರೆ ಒಂದು ಮಾತು ತಿಳ್ಕೊಬೇಕಾಗಿದೆ, ಯಾರಾದರೂ ಇವು ನಡೆದ ಘಟನೆಗಳೇನು ಸುಳ್ಳಲ್ಲ, ಯಾರು ಮಾಡಿದ್ರು ಅನ್ನೋದು ಮುಖ್ಯದ ಇಲ್ಲ. ಯಾಕಂದ್ರೆ ಸಣ್ಣ ಯಾವುದೋ ಕೊಲೆ ಆದ್ರೆ ಅದ್ರ ಡೀಪ್ ರೂಟಿಗೆ ಹೋಗಿ ಹೊರಗೆ ತೆಗೆಯುವಂಥ ಶಕ್ತಿ ಇದ್ದಂಥ ನಮ್ಮ ಪೊಲೀಸಲ್ಲಿ ಸಾಮಾನ್ಯರಿಲ್ಲ. ನಮ್ಮ ಪೊಲೀಸ್ ಪಡೆ ಬಗ್ಗೆ ನಮ್ಗೆ ಹೆಮ್ಮೆ ಅದ. ಅದು ದುರಂತ ಏನಪ್ಪ ಅಂದರೆ ಈ ರಾಜಕಾರಣಿಗಳ ಕೈಯಲ್ಲಿ, ಈ ದೇವಮಾನವರ ಕೈಯಲ್ಲಿ, ಇನ್ನುಳಿದ್ರ ಕೈಯಲ್ಲಿ ಸಿಕ್ಕೊಂಡು ಪಾಪ ತನ್ನದೇ ಶಕ್ತಿ ಏನು ಅನ್ನೋದು ಮರೆತು ಹೋದಂಗೆ ಆಗಿಬಿಟ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದ್ರ ಮುಂದುವರೆಗಾದ SIT ಸಹಿತ ಅದ ಆಗ್ಯದ. ಇದು SIT ಯಾರನ್ನೋ ಬಲಿಪಶು ಮಾಡ್ಲಿಕ್ಕೆ ಹೊರಟದ. ಹೌದು, ಬಂದು ಎನ್ಕ್ವೈರಿ ಮಾಡಿದ್ರೆ ಬೇಡ ಅಂತ ಹೇಳಿಲ್ಲ. ಅವರು ದೂರದಲ್ಲಿ ಬರ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರನ್ನೂ ಬೆದರಿಸುವಂಥ, ಮತ್ತೇನು ಮಾಡುವಂಥ, ಅವ್ರ ಕಡೆಯಿಂದ ಸಾಕ್ಷಿ ಹುಡುಕ್ಲಿಕ್ಕೆ ಹಚ್ಚುವಂಥದ್ದು, ಸಾಕ್ಷಿಯಾಗಿ ಬಂದರೆ ಮತ್ತೆ ಸಾಕ್ಷಿ ಕೊಡುವಂಥ ಬೆನ್ನಂಥದ್ದು. ಇಂಥ ಒಂದು ಬೆದರಿಕೆ ವಾತಾವರಣ ಉಂಟು ಮಾಡುವಂಥ ಪ್ರಯತ್ನ ಸಾಕಷ್ಟು ಆಗಿಲ್ಲ. ಹೀಗಾಗಿ SIT ಸಹಿತ ಅದಕ್ಕೆ ಏನು ಹೊರತಾಗಿಲ್ಲ. ಇನ್ನು SIT ಇನ್ನು ಒಂದು ತನ್ನ ರಿಪೋರ್ಟ್ ಒಪ್ಪಿಸಿಲ್ಲ, ಚಾರ್ಜ್ ಶೀಟ್ ಒಪ್ಪಿಸಿಲ್ಲ, ಇನ್ನೂ ಅಂತಿಮ ಬರ್ತದೆ ಅಂತ ಹೇಳಿದ್ದಾರೆ. ಇನ್ನೂ ತನಿಖೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಆದರೆ ಆ ತನಿಖೆ ನಿಜವಾದ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅನ್ನೋದು ಇವತ್ತು ಕಾಡುತ್ತಿರೋ ಪ್ರಶ್ನೆ ಅಂತ. ಇವತ್ತು ಅನಿವಾರ್ಯವಾಗಿ SITಯನ್ನು ಪ್ರಶ್ನೆ ಮಾಡಬೇಕಾಗ್ಯದ. ಏನಪ್ಪ ನೀವು ತನಿಖೆ ಮಾಡ್ತಾ ಇದ್ದೀರಿ? ಆರೋಪ ಮಾಡಿದ್ರೆ ಇಲ್ಲಿವರೆಗೆ ಒಬ್ಬರನ್ನಾದ್ರೂ ಕರೆಸಿ ಮಾತಾಡಿದ್ರ? ಕಳೆದ 15-20 ವರ್ಷ ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ಸೌಜನ್ಯ ಕೇಸ್ ಬಂದ ಮೇಲೆ ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅದೆಲ್ಲ ಕೇಳಿದವ್ರನ್ನ ಇಲ್ಲಿ ಆರೋಪಿ ಅಪರಾಧಿ ಮಾಡಲಿಕ್ಕೆ ಇದ್ದೀರಿ ಯಾಕೆ? ಇವತ್ತೆಲ್ಲರೂ ಕೇಳೋ ಪ್ರಶ್ನೆ ಇದು. ಅದಕ್ಕೆ ಇವತ್ತು ಮಹಿಳಾ ಸಂಘಟನೆಗಳು ಜೊತೆಗೆ ಮಹಿಳಾ ಆಯೋಗ ಇನ್ನುಳಿದವರು ಎಲ್ಲರೂ ಕೇಳ್ತಾ ಇದ್ದಾರೆ, ಕೊಂದವರು ಯಾರು? ಅವ್ಯವಹಾರ ಮಾಡುವವರು ಯಾರು? ಬಡ್ಡಿ ದಂಧೆ ಮಾಡುವವರು ಯಾರು? ಬಡ್ಡಿ ದಂಧೆ ಮೂಲಕ ಜನರನ್ನು ಶೋಷಣೆ ಮಾಡುವವರು ಯಾರು? ಅದೇ ರೀತಿ ಇನ್ನು ಅಂಗಾಂಗಗಳ ಮಾರಾಟ ಮಾಡುವಂಥ ಅವ್ಯವಸ್ಥೆನೂ ಅದ ಅಂತೇಳಿ ಸುದ್ದಿಗಳು ಬರ್ತಾ ಇದ್ವೆಲ್ಲ ಎನ್ಕ್ವೈರಿ ಆಗಬೇಕಲ್ಲ. ಯಾವಾಗ ಆಗೋದು? ಇದು ರಿಪೋರ್ಟ್ ಬರೋದು ಯಾವಾಗ? ಇದ್ರ ಬಗ್ಗೆ ರಿಪೋರ್ಟ್ ಬರೋದು ಯಾವಾಗ? ಸತ್ಯ ಶೋಧನೆ ಯಾವಾಗ ಅನ್ನೋದು ಎಲ್ಲರೂ ಕೇಳುವಂಥ ಪ್ರಶ್ನೆ ಆಗಿದೆ. ಇದು ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ತಂತಿಲ್ಲೂ ಗ್ಯಾರಂಟಿ ಇಲ್ಲ. ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ, ದೂರದಾರರು ಸಾಕ್ಷಿದಾರರು ತಮ್ಮ ಪ್ರಯತ್ನ ತಾವು ಮಾಡ್ತಾ ಇದ್ದಾರೆ. ಆದರೂ ಅವ್ರು ಬಾಯಿ ಮುಚ್ಚುವಂಥ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡ್ತಾಯಿದೆ SIT. ಎನ್ಕ್ವೈರಿ ಅವ್ರನ್ನ ಯಾಕೆ ಮಾಡಿದ್ರಿ? ಏನು ಮಾಡ್ತಾಯಿದ್ರಿ ಎನ್ಕ್ವೈರಿ? ಅವ್ರು ಹೇಳಿ ಸುಳ್ಳ? ಅವ್ರು ಆರೋಪ ಮಾಡಿದ ಜನರಿಗೆ ಕರೆಸಿ ಮಾತಾಡ್ರಿ. ಅವ್ರು ನೇರವಾಗಿ ಹೆಗ್ಗಡೆ ಮೇಲೆ ಆರೋಪ ಮಾಡ್ತಾರೆ. ಒಂದು ದಿನ ಅದು ಕರೆಸಿ ಮಾತಾಡಿದ್ರೆ SIT ಅವ್ರು ಇಲ್ಲಿವರೆಗೆ ಯಾಕೆ ಮಾತಾಡಲಿಲ್ಲ? ಅವ್ರು ಮಾಡಿಲ್ವಾ? ಹಾಗೆ ಮಾಡಿದವ್ರು ಯಾರು? ನಿಮ್ಗೆ ಆಗಲೇಬೇಕಲ್ಲ ಇಷ್ಟರೊಳಗೆ. ಯಾರು ಮಾಡಿದರು? ಇಷ್ಟು ಜನರು ಎನ್ಕ್ವೈರಿ ಮಾಡಿದ್ರಿ, ಇದೀಗ ಮಧ್ಯಾಹ್ನ ವರದಿ ಕೊಟ್ಟಿದ್ರಿ, ಇನ್ನೊಂದು ತನಿಖೆ ಮಾಡಿದ್ರು ಅಂತ ಹೇಳ್ತಾ ಇದ್ರಿ. ಈಗ ತನಿಖೆ ಬಂದ ಆಧಾರ ಮೇಲೆ ಯಾರು ಮಾಡಿದರು? ಅವ್ರಿಲ್ಲ ಅಂದ್ರೆ ಮತ್ತೆ ಯಾರು? ಇವತ್ತು SIT ಕುತ್ತಿಗೆ ಬಂದದ ಪ್ರಶ್ನೆ. SIT ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡಬಾರ್ದು. ಚೆನ್ನೈನೋ ಇನ್ನೊಬ್ಬರು ಯಾರನ್ನೋ ಮುಗ್ಧರನ್ನು ಬಲಿಪಶು ಮಾಡುವಂಥದ್ದು ಆಗಬಾರ್ದು. ಸತ್ಯ ಎಲ್ಲರಿಗೂ ದೊಡ್ಡದು ಅನ್ನೋದು ಅವ್ರಿಗೆಲ್ಲರಿಗೂ ಗೊತ್ತದ. ಎಲ್ಲರೂ ಮಾಹಿರದಾರ. IPS ಅಧಿಕಾರಿಗಳಿದ್ದಾರೆ, ಅದರಲ್ಲಿ IAS ಅಧಿಕಾರಿಗಳಿದ್ದಾರೆ. ತುರಂತ ಈ ದೇಶದ್ದು ಯಾವ IAS IPSಗಳಿಂದ ದೇಶದ ಎಲ್ಲ ಸಮಸ್ಯೆ ಸಾಲ್ವ್ ಆಗಲಿ, ಭ್ರಷ್ಟಾಚಾರ ಹೋಗಲಿ, ಇಲ್ಲಿ ವ್ಯವಸ್ಥೆ ಶುದ್ಧ ಆಗಲಿ ಅಂತೇನು ನೇಮಿಸ್ತಾರೋ ಇವರನ್ನು, ಈ ವ್ಯಕ್ತಿಗಳನ್ನು, ಇವರಿಂದನೇ ಇವತ್ತು ಹೆಚ್ಚಾಗ್ತಾಯಿದೆ ಅನ್ನೋದು ಈ ಇತಿಹಾಸ ಪುಟಗಳನ್ನು ಗಮನಿಸಿದಾಗ ಸ್ಪಷ್ಟ ಆಗ್ತದೆ. ಒಳ್ಳೆ ಬುದ್ಧಿವಂತರಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ನೆಹರು ಅವರು ಮಿಕ್ಸ್ಡ್ ಎಕನಾಮಿ ಮಾಡಿದರು. ಅದರ ಅಧಿಕಾರಶಾಹಿ ಜನ ಮಿಕ್ಸ್ಡ್ ಎಕನಾಮಿ ಜಳೆ ಬಿಚ್ಚಿಬಿಟ್ರು ಭ್ರಷ್ಟಾಚಾರ ದೃಷ್ಟಿಯಲ್ಲಿ. ಈ ಓಪನ್ ಮಾರ್ಕೆಟ್ ಮಾಡಿದರು. ಇಲ್ಲೂ ಅವರೇ ಅದು ಕೆಲಸ ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ಇಲ್ಲ ಅಂತ ಹೇಳಿಲ್ಲ, ಮತ್ತೊಂದು ರೂಪಾಯಿ ಬರ್ತಾ ಇದ್ದಾರೆ, ಅವರೇ ಇದ್ದಾರೆ ಇವತ್ತು. ಹೀಗಾಗಿ ದೇಶದ ಅರ್ಥವ್ಯವಸ್ಥೆನೂ ರಾಜಕೀಯ ವ್ಯವಸ್ಥೆನೂ ಡೋಲಾಯಮಾನ. ಧರ್ಮಸ್ಥಳದ ಇವತ್ತಿನ ದುಸ್ಥಿತಿಗೆ, ಇವತ್ತಿನ ದೂರದಾರ ದುಸ್ಥಿತಿಗೆ ಅವರ ಆರೋಪಿಗಳಾಗೋದಕ್ಕೆ ಈ ಅಧಿಕಾರಶಾಹಿ ವರ್ಗ, ರಾಜಕಾರಣಿಗಳು ತಮ್ಮ ಹಿತಾಸಕ್ತಿಗಾಗಿ ಕೇಸನ್ನು ಮುಚ್ಕೊಂಡು ಹೊರಟಿದ್ದಾರೆ. ಧರ್ಮಸ್ಥಳದ ಎಲ್ಲ ಘಟನೆಗಳ ಹಿಂದಿರೋ ವ್ಯಕ್ತಿ ಯಾರು, ಶಕ್ತಿ ಯಾರು?
ಇವತ್ತು ಇದಕ್ಕೆ ಉತ್ತರ ಹುಡುಕುವಂಥ ಅನಿವಾರ್ಯತೆ SIT ಮುಂದದ. ಅದು ಅಂತೀರಿ ಇಲ್ಲ ಅಂತೀರಿ, ಅದಂದ್ರೆ ಇಲ್ಲಂದ್ರಿ ನೋಡ್ತಾ ಇರ್ರಿ, ನಿಮ್ಮ ಕಾಮೆಂಟ್ ಹೇಳ್ತಾ ಇರ್ರಿ, ಬರಿತಾ ಇರ್ರಿ, ಮಾತಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ 860 ನ್ಯೂಸ್ ಅರ್ಥ ನಮ್ಮ ಸುತ್ತಿದ ಕೈಗಳಲ್ಲಿ ವಂದನೆಗಳು.